ನಾವು ಪ್ರತಿಷ್ಠಿತವಾದ ಘನತೆ ಉಳ್ಳ ಗೇಮ್ ಆಡ್ತೀವಿ. ವೆರಿ ಸಪೋರ್ಟಿವ್ ಹಸ್ಬೆಂಡ್. ಇದುವರೆಗೂ ನಾನು ಒಬ್ಳೆ ಅಂತೂ ನಮ್ಮ ಮನೆಗೆ ಹೋಗಿಲ್ಲ, ನನ್ನ ಜೊತೆ ಇವನು ಬಂದಿರ್ತಾನೆ ಯಾವಾಗಲೂ. ನಿನ್ನ ಜನ್ಮ ಅಂತ ಇದ್ರೆ ನೀನು ಫುಲ್ ರಿಚೆಸ್ಟ್ ಪರ್ಸನ್ ಆಗಿ ಹುಟ್ಟು ಬೇಕಂದ್ರೆ ನಿಂದ್ರಲ್ಲಿ ಏನು ಸ್ಪೆಷಲ್ ಅದನ್ನ ತೋರಿಸ್ಬೇಕು. ಈ ಕಡೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ಇಷ್ಟ ಇಲ್ಲ ಕೆಲಸ ಮಾಡೋದು, ಈಗ ಫೋರ್ಸ್ ಮಾಡೋಕ್ಕಾಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಶ್ರೀಮಂತನ್ ಯೂಟ್ಯೂಬ್ ಚಾನಲ್. ಏನಂದ್ರೆ ನನ್ನ ವೈಫೇ ಎಲ್ಲ ಕೆಲಸ ಮಾಡಿದ್ದು. ಅವ್ರ ಪಾಪ ಒಂದು ಮನೆ ಮಾತ್ರ ಮಾಪ್ ಮಾಡ್ಕೊಡು ಅಂತ ಅದು ಮಾಡ್ಲಿಲ್ಲ. ಪಾಪ ಭೂಮಿಕಾ ಮಾಡ್ಕೊಟ್ಲು ನನಗೆ. ಅದಕ್ಕೆ ಒಂದು ಇದನ್ನ ಕೇಳಿದೆ ಫ್ರೆಂಡ್ಸ್, ಅವಳಿಗೆ ಅರಿವಾಗೋ ಥರ ಒಂದು ಕ್ವಶನ್ ಕೇಳಿದೆ. ಅವಾಗ ನಾನು ಒಂದು ಬ್ಯಾಂಗಲ್ ತೋರಿಸ್ದೆ ಇನ್ಸ್ಟಾಗ್ರಾಮಲ್ಲಿ. ಅವ್ಳಿಗೆ ಇಷ್ಟನ? ನನಗೆ ಇಷ್ಟ ಇಲ್ಲ, ಬೇಡ. ನಂಗೆ ಇಷ್ಟ ಇಲ್ಲ ಕೆಲಸ ಮಾಡೋದು, ಈಗ ಫೋರ್ಸ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಯಾರನ್ನಾದ್ರೂ. ಅದಕ್ಕೆ ಹೊಟ್ಟೆ ನೋಡಿ ಹೆಂಗ್ ಬಂದಿದೆ. ಆಕ್ಚುಲಿ ಈಗ ಕಾರ್ ವಾಶ್ ಮಾಡ್ಸಕ್ ಹೋಗಿದ್ವಿ, ಅವರೆಲ್ಲ ಊಟ ಮಾಡ್ತಾ ಇದ್ರು. ಪಾಪ ನಾವು ಊಟ ಟೈಮಿಗೆ ಹೋಗಿ ಕಾರ್ ಕ್ಲೀನ್ ಮಾಡ್ಕೊಡಿ ಅಂದ್ರೆ ಪಾಪ ಹಂಗೆಲ್ಲ ಮಾಡಬಾರ್ದಲ್ಲ. ಸೊ ಆಕ್ಚುಲಿ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. 3 ವರ್ಷದಲ್ಲಿ ಎಲ್ಲ ಯಾವುದೋ 1 ವಾರ 2 ವಾರ ಮಿಸ್ ಆಗಿರ್ಬೋದು. ಈ 3 ವರ್ಷದಲ್ಲೂ ಫುಲ್ಲು ಪ್ರತಿ ವರ್ಷ ನನ್ನ ಪಾಲಿಸಿ ಏನ್ ಗೊತ್ತಾ, ವಾರ ಎಲ್ಲ ಇವ್ರ ಮನೇಲಿ ಇರ್ತೀನಿ, ಬರೀ 2 ದಿನ ಮಾತ್ರ ನಮ್ಮ ಮನೇಲಿ ಇರ್ತೀನಿ. ಅಲ್ಲಿ ನಮ್ಮ ಮನೇಲಿ ಇದ್ದಂಗೂ ಆಗತ್ತೆ, ಇಲ್ಲಿದ್ದಂಗೂ ಆಗತ್ತೆ ಅಂತ. ಏನಂತೀಯ ಡಾಡ? ಅದಕ್ಕೆ ಅಂತಾನೆ ಕರ್ಕೊಂಡು ಹೋಗ್ತಾ ಇರೋದು. ಪಾಪ ವೆರಿ ಸಪೋರ್ಟಿವ್ ಹಸ್ಬೆಂಡ್. ಇದುವರೆಗೂ ನಾನು ಒಬ್ಳೆ ಅಂತೂ ನಮ್ಮ ಮನೆಗೆ ಹೋಗಿಲ್ಲ, ನನ್ನ ಜೊತೆ ಇವನು ಬಂದಿರ್ತಾನೆ ಯಾವಾಗ್ಲೂ. ಒಂದ್ಸತಿ ಮಾತ್ರ ಹೋಗಿ ಅಂದಿದ್ದೆ, ಅವತ್ತು ನೈಟ್ ಅಷ್ಟ್ರಲ್ಲೇನೆ ಒಂದು ರುದ್ರಾವತಾರ ನೋಡಿದೀನಿ. ಇಲ್ಲ ಅದು ಹಂಗಲ್ಲ. ನನಗೆ ಪಂಕ್ಚುಯಾಲಿಟಿ ಇಂಪಾರ್ಟೆಂಟ್ ಆಯ್ತಾ. ಒಬ್ರು ಬರ್ತಾರೆ, ಏನ್ ಪಾಪ, ಒಬ್ರು ಆ ಟೈಮಿಗೆ ಬರ್ತೀನಿ ಅಂತ ಅಂದಾಗ ಬರ್ಬೇಕು. ಇಲ್ಲ ಬರಕ್ಕಾಗಲ್ಲ ಅಂದ್ರೆ ಓಕೆ ಫೈನ್, ನಾನು ಕೇಳಕ್ ಹೋಗಲ್ಲ. ಬರ್ಲಿಲ್ಲ ಅಂದ್ರೆ ನಾನು ಸಲ ಕೇಳಿ ಅವಾಗ ಬರ್ತೀನಿ ಇವಾಗ ಬರ್ತೀನಿ, ಇವಾಗ ಆಗಲ್ಲ ಬರಕ್ಕೆ ಅಂದ್ರೆ ಅವಾಗ ಸ್ವಲ್ಪ ಪಿಸ್ಟ್ ಆಫ್ ಆಗ್ತೀನಿ ನಾನು. ಇಲ್ಲ ಬರಲ್ಲ ಅಂತ ಅಂದ್ಬಿಡ್ಬೇಕು, ಇಲ್ಲ ಬರ್ತೀನಿ ಅನ್ಬೇಕು. ಈ ಕಡೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ಅದೆಲ್ಲ ನೋಡಿದೆ ಫ್ರೆಂಡ್. ಅಂಬಾ ಇವಾಗ ನಾರ್ಮಲ್ 40,000 or 50,000 ತಗೊಳ್ಳೋ ಮನುಷ್ಯ ಪರ್ ಮಂತು 422 years ದುಡಿದ್ರೆ ಅಂಬಾನಿ ಸಂಪಾದನೆ 1 ಅವರಲ್ಲಿ ಸಂಪಾದನೆ ಮಾಡೋ ಅಮೌಂಟ್ನ ದುಡಿತಾನಂತೆ. ಸೊ ಇದು ರಾಶಮಾನಿ ಪಾಡ್ಕಾಸ್ಟಲ್ಲೇ ನೋಡಿದೆ. ಸೊ ಆ್ಯನ್ ಆವ್ರೇಜ್ ಮ್ಯಾನ್ ಶುಡ್ ವರ್ಕ್ ಫಾರ್ 422 years ಕಂಟಿನ್ಯೂಸ್ಲಿ ಟು ಮೇಕ್ 422 years ನಾವೇ ಬದುಕಿರಲ್ಲ. ಅದೇ ಅಂದ್ರೆ ಅದು ಅವ್ರನ್ನ 1 ಅವರಲ್ಲಿ ಮಾಡೋ ಸಂಪಾದನೆ ಅಷ್ಟಿರುತ್ತೆ ಅಂತ ಹೇಳ್ತಾ ಇರೋದು. ಬಿಡು, ಮುಂದಿನ ಜನ್ಮ ಅಂತ ಇದ್ರೆ ನೀನು ಫುಲ್ ರಿಚೆಸ್ಟ್ ಪರ್ಸನ್ ಆಗಿ ಹುಟ್ಟು. ಆದ್ರೂ ಏನಂದ್ರೆ ಈಗ ಮೊನ್ನೆ ಇನ್ನೊಂದು ನ್ಯೂಸ್ ನೋಡಿದೆ. ಏನಂದ್ರೆ ಎಲಾನ್ ಮಾಸ್ಕ್ ಎಲ್ಲರಿಗೂ ಗೊತ್ತಿರೋದೆ, ಅವನೇ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನು. ಬಟ್ ಅವನ ಹತ್ರ ಕ್ಯಾಶ್ ಇರೋದು, ಕೌಂಟ್ ಮಾಡೋಷ್ಟು ಕ್ಯಾಶ್ ಇರೋದು 85 million ಮಾತ್ರ. ಇನ್ನು ಮಿಕ್ಕಿದ್ದೆಲ್ಲ ಅದು ನಂಬರ್ಸ್ ಅಷ್ಟೇ, ಫೋನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅದು ಬರೀ ನಂಬರ್ಸು. ಅದು ಅವನ ವೆಲ್ತ್ ಅಂತ ಇರೋದು. ಬಟ್ ಅವನು ಕನ್ವರ್ಟ್ ಮಾಡ್ಕೊಂಡು ಕ್ಯಾಶ್ ಎಲ್ಲ ಇಟ್ಕೊಂಡಿರೋದಾಗಲಿ ಅಥವಾ ಅಕೌಂಟಲ್ಲಿ ಇಟ್ಕೊಂಡಿರೋದಾಗಲಿ, ಇಟ್ಸ್ ಜಸ್ಟ್ $85 million. ಎಷ್ಟೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಇದು ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ನೈಸ್ ಇನ್ಫಾರ್ಮೇಶನ್ ಡಾಡಾ. ಕೇಳು ನಮ್ಮ ವ್ಯೂವರ್ಸ್ನ, ಯಾಕೆ ವ್ಯೂ ಮಾಡ್ತಾ ಇಲ್ಲ ನಮ್ಮ ಚಾನಲ್ನ ಅಂತ. ಬೋರಿಂಗ್ ಅನಿಸ್ತಾ ಇದೆಯಾ ಏನು ಅಂತ ಕೇಳು. ನಾವು 90% ಕಾರ್ದೇ ಆಗ್ತಾ ಇದ್ದೀವಿ, ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿ ಆಗ್ತಾ ಇಲ್ಲ. ಅಂದ್ರೆ ಆಚೆ ಹೋಗೋದೆಲ್ಲ ಅಂದ್ರೆ ಮನೆಯಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಸೊ ಮನೇಲಿರೋ ವ್ಲಾಗ್ಸ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಒಂದು ಮನೇಲೇನೆ ನಾವು ಅಂದ್ರೆ ನಾನು, ಮದನ್ನು, ನಮ್ಮ ಅತ್ತೆ ಮಾವ, ಭೂಮಿಕಾ, ಸುಜಯ್, ಇನ್ನ ಈ ಚಿಲ್ಟಾರಿ 2 ಚಿಲ್ಟಾರಿಗಳಿದ್ದಾರೆ. ಸೊ ಫುಲ್ಲು ಸ್ವಲ್ಪ ಮೆಸ್ಸಪ್ ಆಗಿದೆ ಮನೆ. ಸೊ ಮನೇಲಿ ವ್ಲಾಗ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ನಮಗೆ. ಸೊ ಅದಕ್ಕೆ ಬರೀ ಆಚೆ ಹೋಗೋದು ಮಾತ್ರ ವ್ಲಾಗ್ ಮಾಡ್ತಾರೆ ನಾವು. ಪಾಪ ನೀ ಹಾಯ್ ಏನು ಪಾಪ, ನೀನೇ ಹಾಯ್ ಮಾಡಿಲ್ಲ ಇಲ್ಲಿ ಈ ಕಡೆ. ಹಾಯ್, ಗುಡ್ ಬಾಯ್.
ಸೊ ಅದಕ್ಕೆ ರೀಚ್ ಆಗ್ತಾ ಇಲ್ಲ ಅನ್ನೋ ಒಪಿನಿಯನ್ ನಿಂದು. ಜಸ್ಟ್ ಯುವರ್ ಡೈಲಿ ವ್ಲಾಗ್ಸ್ ಎಲ್ಲರಿಗೂ ಅವ್ರವ್ರದ್ದೇ ಲೈಫ್ ಇರುತ್ತೆ. ಅವ್ರವ್ರ ಲೈಫಲ್ಲಿ ನಮ್ದೇನು ಡೈಲಿ ಆ್ಯಕ್ಟಿವಿಟೀಸ್ ಇರುತ್ತೆ ಅವ್ರ ಲೈಫಲ್ಲೂ ಇರುತ್ತೆ. ಸೊ ಅದನ್ನು ನಿಂದ್ರಲ್ಲಿ ನೋಡ್ಬೇಕಂದ್ರೆ ನಿಂದ್ರಲ್ಲಿ ಏನು ಸ್ಪೆಷಲ್ಲು ಅದನ್ನು ತೋರಿಸ್ಬೇಕು. ದಟ್ ಎಕ್ಸ್ ಫ್ಯಾಕ್ಟರ್ ಇರಬೇಕು. ಆ ಎಕ್ಸ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ ವಿ ವಿಲ್ ಡಿಕೋಡ್ ಇಟ್. ಓಕೆ, ಹೆಂಗ ಅನ್ಸುತ್ತೆ ನಿನ್ನ ವಾರ ವಾರ ನಮ್ಮ ಮನೆಗೆ ಎಳ್ಕೊಂಡು ಹೋಗೋದು? ಏನು ಅನ್ಸುತ್ತೆ, ಇಲ್ಲಿಂದ ಅಲ್ಲಿಗೊಂದು ಲಾಂಗ್ ಡ್ರೈವ್ ಥರ ಆಗ್ತಾ ಇದೆ. ಫಸ್ಟ್ ಆದರೆ ಮಾರುತಿ ನಗರದಿಂದ ನಿಮ್ಮ ಮನೆಗೆ ಬರೋದೇನೋ ಅಷ್ಟೊಂದು ಇದಿರಲಿಲ್ಲ. ಇಲ್ಲಿಂದನೂ ಅಷ್ಟೊಂದು ದೂರ ಇಲ್ಲ. ನಾವು ಫಸ್ಟು ಮಡಿವಾಳ ಮನೇಲಿ ಇದ್ದಿದ್ದು, ಆಮೇಲೆ ಅಂಜನಾಪುರಕ್ಕೆ ಶಿಫ್ಟ್ ಆಗಿದ್ದು ನಾವು. ಸೊ ಎರಡೂ ಒಂದೇ ಡಿಸ್ಟೆನ್ಸೇನೆ. ಕೋರ್ಮಂಗ್ಲಿಂದ ಆದರೂ ಆಗಲಿ ಅಂಜನಾಪುರದಿಂದ ಆದರೂ ಆಗಲಿ 30 ಮಿನಿಟ್ಸು. ಆ್ಯಕ್ಚುಲಿ ಮದನ್ ಯಾವಾಗಲೂ ಅಂತ ಇದ್ದ, ನೀವು ಎಲ್ಲರ ಚಿಕ್ಕಮಂಗ್ಳೂರು ಅಥವಾ ಬೇರೆ ಕಡೆ ಇದ್ದಿದ್ದಿದ್ರೆ ಒಂದು ವೆಕೇಶನ್ ಥರ ಹೋಗಿ ಬರ್ಬೋದಾಗಿತ್ತು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಐ ವಾಸ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಬ್ಯಾಂಗ್ಳೂರ್. ಸೊ ನನಗೆ ನೇಟಿವ್ ಅಂತ ನಾನು ಹೋಗಿದ್ದೇನೆ ಒಂದು 2 ಸತಿ. ನನಗೆ ಬುದ್ಧಿ ಬಂದಾಗಿನೋ 2 ಸತಿನೋ 3 ಸತಿನೋ ಹೋಗಿದ್ದೀನಿ ಅಷ್ಟೇ. ಪಾಪ ಎಲ್ಲಿಗೆ ಬಂದ್ವಿ? ಗಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ರೆಡಿ? ಏನ್ ಪೂಮಾ? ಹಾಯ್ ಮಾಮಾ. ಹಾಯ್ ಅಜ್ಜಿ. ಫುಲ್ ಅಡ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿ ಬಂದಿದ್ಯಾ ಪಾಪ? ಅಲ್ಲಿ. ಹಾಯ್. ಈ ಪೂಮಾ ಯಾಕೆ ಹಿಂಗ ಆಡ್ತಾ ಇದ್ದಾಳೆ? ಆಯ್ತು ಆಯ್ತು, ನಿನ್ ಮಗಳು ಬಂದಿಲ್ಲ, ಟೆನ್ಷನ್ ಆಗ್ಬೇಡ. ಮನೆ ಓಡಿಸ್ತಾ ಇದೆಯಾ ಪಾಪ? ಶ್ರೀಯಾನ್ ಅದು ಬಿಡು, ಕೆಳಗಡೆ ಬಿಡಿಲಿ. ಶ್ರೀಯಾನ್ ನಿನ್ ಟಾಯ್ಸ್ ಎಲ್ಲ ಎತ್ಕೋತಾ ಇದೀಯ ಪೂಮಾ? ಅತ್ತ ಮಾಡ್ತೀನಿ ಅನ್ನು ಪೂಮಂಗೆ. ಏನ್ ಆಡ್ಬೇಕು ನೀನೀಗ? ನಾವು ಪ್ರತಿಷ್ಠಿತವಾದ ಘನತೆ ಉಳ್ಳ ಗೇಮ್ ಆಡ್ತೀವಿ. ಅದೇ ಯಾವ ಗೇಮ್? ನಾವ್ ಹೇಳಲ್ಲ. ಅದನ್ನ ವಿಡಿಯೋ ಮಾಡ್ಲಾ? ಬೇಡ. ಯಾಕೆ? ಮುಂದಿನ ಜನರೇಷನ್ ಅದನ್ನ ನೋಡ್ಬಾರ್ದಲ್ಲ. ನೀನ್ ಹೇಳ್ತಿ ಚಂದು? ಏನು? ಅವ್ನು ಇಂಡೋರ್ ಹೇಳಿದ್ದು. ಇಂಡೋರ್ ಅಲ್ಲ, ಕೇರಂ, ಬ್ಯಾಡ್ಮಿಂಟನ್, ಹ್ಯಾಂಡ್ ಕ್ರಿಕೆಟ್ ಅವೆಲ್ಲ ಘನತೆ ಉಳ್ಳ ಗೇಮ್. ಅದು ಘನತೆ ಉಳ್ಳ ಗೇಮ್ ಇಲ್ಲ. ಕೇಳಿದೆ ಅವನು, ಅದೇ ಸಾಯಂಕಾಲ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಹೇಳ್ತಾರೆ ಘನತೆ ಉಳ್ಳ ಗೇಮ್ ಯಾವುದು ಅಂತ. ಹೇಳಿ. ಇವಾಗ ನೀನ್ ಕೇರಂ ಮಾಡ್ತೀಯಾ? ಕೇರಂ ಮಾಡ್ತೀಯ? ಘನತೆ ಉಳ್ಳ ಗೇಮ್ ಕೇರಮ್ಮ. ನಾನ್ ಗೇಮ್ ಮಾಡ್ತಾರೆ ಅಂತ ನೀನ್ ನಾನು ಆಡಲ್ವೇ? ಹೌದಾ? ಆಡೋದೇ ಇಲ್ಲ. ಇಲ್ಲ ನಾನು ಆಡಲ್ಲ. ಕಾರ್ಡ್ಸ್ ಆಡ್ತಾರೆ ಫ್ರೆಂಡ್ಸ್. ಊನೋ ಆಡ್ತೀವಿ. ಅಲ್ಲಿದೆ ಊನೋ, ತಗೊಂಬ. ಊನೋ ತಗೊಂಬ.